ಹೆಸರು ಬಂದಿದೆ. ಆಮೇಲೆ ಹತ್ತಿ ಪಂಚಾಯತಿಗಳ ಮಟ್ಟದಲ್ಲಿ ಹತ್ತಿ ಬಂದಿದೆ, ಮತ್ತೆ ಶೇಂಗಾ ಬಂದಿದೆ, ಮೆಣಸಿನ ಗಿಡ ಬಂದಿದೆ, 2 ಒಬ್ಬರಿಗೂ ಬಂದಿದೆ. ಅದ್ ನಮಗೂ ಗೊತ್ತಾಗಿದೆ. ಈ ವರ್ಷ ಹೌದಲ್ರಿ, ಯಾರು ಮಧ್ಯವರ್ತಿಗಳ ಅವರ ಜವಾಬ್ದಾರಿ ರೈತರಿಗೆ ಒಳ್ಳೇದ. ಆದ್ರೆ ಈ ಸರಿ ಯಾವ ಪದ್ಧತಿ ಹೋಗಿ ಯಾವ ಏಜೆಂಟ್ರಿಗೆ ದುಡ್ಡು ಕೊಡೋದಾಗಿ ನಮ್ಮ ಹೇಳ್ತಿದಾರಲ್ಲ ಅದಕ್ಕೆ ಎಲ್ಲರೂ ಮೋಸ ಹೋಗ್ಬೋದು. ನಾವ್ ಎಷ್ಟು ಹೇಳ್ತಿರೋದಕ್ಕಿಂತ ಜನರ ಜಾಗೃತಿ ಬಂದು ಮಾಡಬೇಕು. ನೀವು ಡಿಪಾರ್ಟ್ಮೆಂಟ್ ಇಂದ ಹೇಳಿ ಅದು ಅಕ್ಟೋಬರ್ ಮಾಡ್ಕೊಂಡು ಅವ್ರು ನಾವೇ ಮಾಡಕ್ಕಾಗೋದು. ಬರ್ಲಿಕ್ಕಂದ್ರು ಅವನ್ನ ಕೇಳ್ತಾರೆ, ಬಂದ್ರು ಅವ್ರು ಸರ್ ಅವ್ರದ್ದು 4 ಎಕರೆ ಐತಿ ಸರ್. ಅದರಲ್ಲಿ 3 ಎಕರೆ ಹತ್ತಿ ತುಂಬಿದ್ರು ಬೆಳೆ ಕೂಡ ಲಾಭ ಇದೆ ಸರ್. 3.4% ಏನು ಆಗಿದೆ. ಹೆಸರು ಅವ್ರು ತುಂಬಿದ್ದಿಲ್ಲ ಸರ್. ಅವ್ರ 1 ಎಕರೆ ಇಲ್ಲ. ಅವ್ರ ಟ್ರೀಟ್ಮೆಂಟ್ ಏನ್ ಬರ್ತಾವಂದ್ರ ಈಗ ಹಕ್ಕಿಗೆ ಏನೋ ಸಮಸ್ಯೆ ಬಂದರೆ ನೀವು ಸ್ಪಷ್ಟೀಕರಣ ಕೊಡ್ಬೇಕ. ಇದು ಸೆಂಟ್ರಲ್ ಗೊತ್ತಾಕಂತದ ಯಾವ ರೀತಿ ಮಳೆ ಎಲ್ಲ ಹುಲ್ಲು ತುಂಬಿಬಿಟ್ಟಾವ, ಬೆಳೆ ಕಾಣೋದೇ ಇಲ್ರಿ. ಅದಕ್ಕೆ ಮುಂದೆ ಹೆಂಗ ಏನ್ ಮಾಡ್ಬೇಕು ಎಲ್ಲ ಬರ್ತಾವ್ರಿ. ಈ ಸಲ ಎಲ್ಲ ಕಳ್ಳಾಗಿ ಬಂದಿರ್ತಾವ. ಹೌದೌದು. ನೀವು ಅಲ್ಲಿ ಸ್ಪೆಷಲ್ ಸರ್ವೆ ಮಾಡಿರಿ. ಆಮೇಲೆ ಸರ್ ಒಂದ್ ಬಿಟ್ಟು 2 ಬೆಳೆ ಅವ್ರ ಫೋಟೋ ಹೊಡೆದಿದ್ದು GPS ಮಾಡಿದ್ರ ಅಂದ್ರೆ ಅದನ್ನ 20 ರೂಪಾಯಿಗೆ ಜಾಸ್ತಿ. ಸರಿ ಮೇಡಮ್, ಈಗ ತಟ್ಟು ಮಾಡಿ ಸಪೋರ್ಟ್ ಮಾಡಬೇಕು. ಇಲ್ಲಿ ಡಿಪಾರ್ಟ್ಮೆಂಟ್ ಅಂತಲ್ಲ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಎಲ್ಲಾನು ನಾಲ್ಕು ಡಿಪಾರ್ಟ್ಮೆಂಟ್ ಇಂದ ಸೇರಿ ಸೂಪರ್ವಿಷನ್ ಮಾಡ್ತಿರ್ತಾರೆ. ಅದನ್ನ ನೀವು ಅಲ್ಲೇ ನಾವು ವೆರಿಫೈ ಮಾಡ್ತಾ ಇರೋದ್ರಿಂದ ಅಪ್ಡೇಟ್ ಮಾಡ್ಬೇಕು. ಅಲ್ಲ, ಒಂದ್ ಏನಂದ್ರೆ ಸರ್, ವಿಆರ್ಗಳಿಗೆ ಒಂದು ಕನಿಷ್ಠ ಗೌರವನ ಸಿಕ್ಕಿದೆ ಸರ್. ಆಗುತ್ತೆ ಅಂದ್ರೆ ಇಡೀ ರಾಜ್ಯಕ್ಕೆ ಆಗ್ಬೇಕಾದ್ರೆ ಯುವ ಆಗ್ಬೇಕಾದ್ರೆ ವಾಸಿ ಮಾಡ್ಬೇಕಾಗ್ತೈತಿ. ಇದನ್ನ ನಾ ಸಂಪೂರ್ಣ ವಿವರ ತಗೊಂತೇನೆ. ಈ ಸಲ ಅಧ್ಯಕ್ಷರನ್ನ ಕ್ವಶನ್ ಆಗ್ತೇವೆ. 10 ರೂಪಾಯಿ ನಿಮ್ಗೆ ಯಾರು ಹೇಳಿ ಮೆರಿಟ್ ಇದನ್ನ 50 ರೂಪಾಯಿ ತನ ಮಾಡಿದ್ರೆ ಓಡಾಡ್ತಾರ. ಅವರು ಮತ್ತೊಂದಿಗೆಲ್ಲ ಎಷ್ಟು ಕಷ್ಟ ಹಾಕ್ತೇನೆ. ಈ ಸಲ ಹಾಕೊಂಡು ಟೈಮ್ ತಗೊಂತೇನೆ. ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ವಿಲೇಜ್ ಅಕೌಂಟೆಂಟ್ ಸೂಪರ್ವೈಸರ್ ವೆರಿಫಿಕೇಶನ್ ಮಾಡ್ತಾರೆ ಸರ್. ಅವ್ರು ವೆರಿಫಿಕೇಶನ್ ಕನ್ಫರ್ಮ್ ಮಾಡ್ಕೊಂಡು ಮಾಡ್ಬೇಕು. ಹಂಗ ಬೇಡಪ್ಪ, ಎಲ್ಲರೂ ಡಿಪಾರ್ಟ್ಮೆಂಟ್ ಹೋಗಿ ಹೋಗ್ತಾರೆ. ಆ ಟೈಮ್ನಾಗ ನಾವು ಇಂಥವ್ರಿಗೆ ಬೆಳೆ ಸಮೀಕ್ಷೆ ಬರಾಕತ್ತ ಸ್ಟೇಟ್ಮೆಂಟ್ ಕೊಡ್ಬೇಕಾಗೈತಿ. ಬೆಳೆ ಸಮೀಕ್ಷೆ ಸರ್, ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಬೇರೆ ಸರ್. ಬೆಳೆ ಸಮೀಕ್ಷೆ ಅಂದ್ರೆ ಇದು ಬೆಳೆ ಫೋಟೋ ಹೊಡೆಯೋದು ಸರ್. ಈಗ ಸರ್ ನಾನು ಟ್ರೈ ಮಾಡ್ತೀನಿ. ಈಗ ಬೆಳೆ ಸಮೀಕ್ಷೆ ಸ್ಟಾರ್ಟ್ ಇದೆ ಸರ್. ಇದು ಮೀಡಿಯಾ ಪೇಪರ್ ಆಗಲಿ ಅಥವಾ ಎಲ್ಲ ಟಿವಿಯಲ್ಲಿ ಕಾಣ್ತಾ ಇರುತ್ತೆ. ನೀವು ಮಾಧ್ಯಮದಲ್ಲಿ ನಾನು ಏನ್ ಮಾಡ್ಕೋತೀನಿ ಅಂದ್ರೆ ತಮ್ಮ ಪೇಪರ್ಗಳಲ್ಲಿ ಇದು KDP ಸರ್, ಇವ್ರ ಮೇಡಮ್ ಅವ್ರು ಹೇಳ್ತಾರಲ್ರಿ, ವಿಆರ್ ಕಡೆ ಹೋಗ್ತಾರೆ ಸರ್. ಮೇಡಮ್, ಈ ವಿಷಯ ನೀವು ಹೇಳ್ರಿ ಅವ್ರಿಗೆ. ಕಳೆದ 5 ವರ್ಷಗಳಿಂದ ಇದೆ ಸರ್. ಮತ್ತೆ ಇನ್ನೊಂದ್ಸಲ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್, ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರತಿ ಗ್ರಾಮದೊಳಗೆ ಇರಬೇಕಂತ DC ಅವರು ಆರ್ಡರ್ ಕೊಟ್ಟರು. ತಮ್ಮಲ್ಲಿ ಒಂದು ಕೋರಿಕೆ ಏನಂದ್ರೆ ಸರ್, ಗ್ರಾಮ ಆಡಳಿತ ಅಧಿಕಾರಿಗಳು ದಯವಿಟ್ಟು ಹಳ್ಳಿಯೊಳಗಿದ್ದ ಈ ಬೆಳೆ ಸಮೀಕ್ಷೆ ಸಂದರ್ಭದೊಳಗೆ ಅವರು ಸಹಕಾರ ನೀಡಬೇಕು. ಅಂದಾಗ ಮಾತ್ರ ಇದು ಪ್ಲಾಂಟ್ ಆಗಕ್ಕೆ ಸಾಧ್ಯ ಸರ್. ಎಲ್ಲ ಕಡೆ ಪ್ರಚಾರ ಆಗಿದೆ ಸರ್. ಅವ್ರಿಗೆ ಆಗಿರ್ತದೆ. ಅವ್ರೇನಾದ್ರು ಬಿಟ್ಟು ಹೋದ್ರೆ ಮಾತ್ರ ಕ್ಲಿಯರ್ ಮಾಡ್ತಾರೆ. ಅವ್ರು ಬರ್ಕೊಂಡು ಮಾಡ್ತಾರೆ. ರೈತರಿಗೆ ನಾವು ಹೇಳ್ಬೇಕಂತ ಬೆಂಗಳೂರನ್ನು ತಾತ ಪಂಚಾಯತ್ ಮೂಲಕ ಪೇಪರ್ ಬರ್ತಾ ಇದೆ, ಮೀಡಿಯಾದಲ್ಲಿ ಬರ್ತಾ ಇದೆ, ಎಲ್ಲ ನೋಡ್ಕೊಂಡು ಸ್ವಲ್ಪ ರೈತರು ಸ್ವಲ್ಪ ಈ ವಿಷಯದಲ್ಲಿ ಮುಂದೆ ಏನಾದ್ರು ವ್ಯತ್ಯಾಸ ಆಗಲ್ಲ ನೋಡ್ಕೊಳ್ಳೋದು. ಸರ್, ಅವಾಗ ಅದ ಮೊನ್ನೆ ಮಳಿ ಬಂತಲ್ಲ ಸರ್,
9,000 ಇತ್ತು, ಈಗ 11,000 ಆಗಿದೆ ಸರ್. ಹಾ ಸರ್, ಈಗ 17 ಆಗೈತೆ ಸರ್. ಯಾಕಂದ್ರೆ ಎಲ್ಲರೂ ಮತ್ತೆ ಏನ್ ಮಳೆಯಿಂದ ಮರುಬಿತ್ತನೆ ಮಾಡ್ಕೊಂಡ್ರಿ ಸರ್. ಅದ ಮಳೆ ಜಾಸ್ತಿ, ಮಳೆ ಜಾಸ್ತಿ ಆಗಿ ಹೆಸರೇನೆ ಜಾಸ್ತಿ ಅವನು ಜಂಟಿ ಸಮೀಕ್ಷೆ ಆಗಿಲ್ಲ ಸರ್. ರಿಪೋರ್ಟ್ ಕಳ್ಸೋ ಸರ್ 800 ಹಳ್ಳ ದಂಡೆ ಬಾಜು ಸರಿ ಹೌದು ಸರ್. ಈಗ ಅದರಲ್ಲಿ ಹೆಸರು, ಉದ್ದು, ಸೋಯಾಬೀನ್, ಹತ್ತಿ ಎಲ್ಲ ಇದೆ ಸರ್. ಹೆಸರು ಸರ್ ಸೋಯಾಬೀನ್, ಮೇಲ್ಕಾಣಿಗಳ ವಿಷಯಕ್ಕೆ ಸಂಬಂಧಿಸಿದಂತೆ 1 ತಾಲೂಕು ಬಡವಾಳ ಗ್ರಾಮ ಪಂಚಾಯತ್ ಬರುವ ಗ್ರಾಮದ ರೈತರಾದ ಬಸವನಗೌಡ ಶಿವಗೌಡ ಪಾಟೀಲ್ 56 ವರ್ಷ, ಹೆಣ್ಣೊಬ್ಬ ರೈತ ಬಸವರಾಜ ಯಾರ 46 ವರ್ಷ ಸಾಲಬಾಧೆಯನ್ನು ತಾಳಲಾರದೆ ಹಾಗೂ ತುಂಬಿದ ಬೆಳೆ ನಿಮಗೆ ಭಾರತದಲ್ಲಿ ಬ್ಯಾಂಕಿನ ಆತ್ಮಹತ್ಯೆ. ಈ ಕೂಡಲೇ ಸರ್ಕಾರವು ಪ್ರತಿ ರೈತರಿಗೆ ತಲಾ ಪರಿಹಾರವನ್ನು ನೀಡುವ ಮಕ್ಕಳಿಗೆ ವಿದ್ಯಾಭ್ಯಾಸದ ಸರ್ಕಾರಿ ನೌಕರರನ್ನು ಮಾಡಬೇಕು. ಬ್ಯಾಂಕಿನಲ್ಲಿ ಮಾಡಿದ ರೈತ ರಾಜ್ಯಕ್ಕೆ ಬೆಣ್ಣೆಹಳ್ಳ ಉಪಹಳ್ಳದ ನೀರಿನ ವ್ಯವಸ್ಥೆಗೆ ಸರ್ಕಾರವು ಪ್ರತ್ಯೇಕವಾಗಿ 20,000 ಬೆಣ್ಣೆಹಳ್ಳ ಉಪಹಳ್ಳಗಳನ್ನು ರೈತರು ಹೊರತುಪಡಿಸಿ ಹೋಗ್ರ ನೋಡಿದೆ. ಬೆಣ್ಣೆಹಳ್ಳ ಉಪಹಳ್ಳಗಳ ಹೋಲಿಕೆ ಮಾಡಿ ಶಾಶ್ವತ ಪರಿಹಾರ ಮಾಡಬೇಕು. ರೈತರ ಆತ್ಮಹತ್ಯೆ ಮಾಡಿಕೊಂಡಾಗ ಸರ್ಕಾರವು ರೈತರಿಗೆ ನೀರಾವರಿ ಅಂಶಕ್ಕೆ ಸಮರ್ಪಕ ಕಲ್ಪಿಸಿಕೊಳ್ಳಬೇಕು.